ವೇದಗಳ ಭಾಷೆ ಸಂಸ್ಕೃತವಾಗಿದ್ದು ಅದು ಲೋಕದ ಅತ್ಯಂತ ಪ್ರಾಚೀನ ಮತ್ತು ಶುದ್ಧ ಭಾಷೆಯೆಂದು ಪರಿಗಣಿಸಲ್ಪಟ್ಟಿದೆ. ಸಂಸ್ಕೃತದ ಶಬ್ದಗಳು ಕೇವಲ ಮಾತಿನ ಪರಿಮಿತಿಯಲ್ಲ, ಅವುಗಳಲ್ಲಿ ಅಡಗಿರುವ ನಾದ ಮತ್ತು ಸ್ವರವೇ ಶಬ್ದ ಬ್ರಹ್ಮದ ರೂಪವಾಗಿದೆ. ವೇದಗಳಲ್ಲಿ ಮಂತ್ರ, ಸ್ತೋತ್ರ ಹಾಗೂ ಗದ್ಯರೂಪಗಳಲ್ಲಿ ಆಳವಾದ ತತ್ವಜ್ಞಾನಗಳ ನಿರೂಪಣೆಗಳಿವೆ. ಪ್ರತಿಯೊಂದು ವೇದಮ ಎರವೂ ಒಂದು ನಾದಮಯ ಶಕ್ತಿ ಮತ್ತು ಆ ಶಕ್ತಿಯನ್ನು ಸೂಕ್ತ ರೀತಿಯಲ್ಲಿ ವ್ಯಕ್ತಪಡಿಸುವುದು ವೇದಪಾಠದ ಪ್ರಮುಖ ಧರ್ಮವಾಗಿದೆ. ಪ್ರಾಚೀನ ಕಾಲದಲ್ಲಿ ಪುಸ್ತಕಗಳಿಲ್ಲದ ಕಾರಣದಿಂದ ವೇದಗಳನ್ನು ಬಾಯ್ದೆರೆಯಾಗಿಯೇ ಪೀಳಿಗೆಯಿಂದ ಪೀಳಿಗೆಗೆ ಸಂರಕ್ಷಿಸಲಾಯಿತು. ವೈದಿಕ ಋಷಿಗಳು ಮತ್ತು ಅವರ ಶಿಷ್ಯರು ವೇದಪಾಠವನ್ನು ನೂರಾರು ವರ್ಷಗಳ ಕಾಲ ತಮ್ಮ ಸ್ಮರಣ ಶಕ್ತಿಯ ಮೂಲಕ ಉಳಿಸಿಕೊಂಡು ಬಂದರು. ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಸ್ವರದ ಉಚ್ಚಾರಣೆಯಲ್ಲೂ ಅತ್ಯಂತ ಎಚ್ಚರಿಕೆ ವಹಿಸಲಾಯಿತು. ಏಕೆಂದರೆ ಒಂದು ಸ್ವರದ ತಪ್ಪು ಉಚ್ಚಾರಣೆ ಮಂತ್ರದ ಅರ್ಥವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆ ಇತ್ತು. ಹೀಗಾಗಿ ವೇದಪಾಠದ ಶ್ರವಣ ಪರಂಪರೆ ಮಾನವ ಇತಿಹಾಸದ ಅತ್ಯಂತ ಅದ್ಭುತ ಪರಂಪರೆಯಾಗಿದೆ. ವೇದಪಾಠವು ಕೇವಲ ಧಾರ್ಮಿಕ ಆಚರಣೆ ಅಥವಾ ಪಠಣದ ಕ್ರಿಯೆಯಲ್ಲ, ಅದು ಮಾನವನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಶಕ್ತಿ. ಶಬ್ದವು ತನ್ನಲ್ಲೇ ಅಪಾರ ಶಕ್ತಿಯನ್ನು ಹೊಂದಿದೆ ಎಂಬುದು ವೈದಿಕ ಸತ್ಯ. ವೇದಮ ಎರಗಳ ಉಚ್ಚಾರಣೆಯ ಸಮಯದಲ್ಲಿ ಉಂಟಾಗುವ ನಾದ, ಅದರ ಕಂಪನ ಮತ್ತು ಶ್ವಾಸದ ಲಯ ಮಾನವನ ಒಳಚೈತನ್ಯವನ್ನು ಜಾಗೃತಗೊಳಿಸುತ್ತದೆ. ವೇದಪಾಠ ಮಾಡುವಾಗ ಉಸಿರಾಟದ ನಿಯಮಿತ ಚಲನೆ, ಧ್ವನಿಯ ಸ್ವರಮಾಧುರ್ಯ ಮತ್ತು ಮನಸ್ಸಿನ ಏಕಾಗ್ರತೆ, ಈ ಅಂಶಗಳು ಒಟ್ಟಾಗಿ ಧ್ಯಾನದಂತೆಯೇ ಶಾಂತ ಮತ್ತು ಸ್ಥಿರವಾದ ಮನೋಸ್ಥಿತಿಯನ್ನು ಉಂಟುಮಾಡುತ್ತವೆ. ಋಷಿಗಳು ತಮ್ಮ ಅನುಭವದ ಮೂಲಕ ಕಂಡುಕೊಂಡಂತೆ ಮಂತ್ರಪಠಣದ ನಾದವು ದೇಹದ ನರಮಂಡಲಗಳ ಮೇಲೆ ಪರಿಣಾಮ ಬೀರುತ್ತದೆ, ಹೃದಯದ ಸ್ಪಂದನವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಚಿಂತನೆಗೆ ಸ್ಪಷ್ಟತೆ ನೀಡುತ್ತದೆ. ಈ ಕಾರಣಕ್ಕೆ ವೇದಪಾಠವು ಕೇವಲ ಧ್ವನಿಯ ಅಭ್ಯಾಸವಲ್ಲ, ಅದು ಒಂದು ಯೋಗ. ವೇದಪಾಠದಲ್ಲಿ ಬಳಸುವ ಮಂತ್ರಗಳು ಶಬ್ದ ಬ್ರಹ್ಮದ ಸೃಷ್ಟಿಯಾಗಿವೆ. ಶಬ್ದೋ ನಾಮ ಪರಂ ಬ್ರಹ್ಮ ಎಂಬ ಉಪನಿಷದ್ವಾಕ್ಯವೇ ಶಬ್ದದ ಮಹಿಮೆಯನ್ನು ಸಾರುತ್ತದೆ. ಶಬ್ದವೇ ಸೃಷ್ಟಿಯ ಮೊದಲ ರೂಪ, ಸಕಲ ಜಗತ್ತಿನ ಮೂಲ. ಸೃಷ್ಟಿಯ ಆದ್ಯ ನಾದವೇ ಓಂ ಎಂಬ ಪ್ರಣವ. ಅದು ಸಕಲ ನಾದಗಳ ಮೂಲ ಮತ್ತು ದೇವತಾತ್ಮಕ ಶಕ್ತಿಯ ಪ್ರತಿನಿಧಿ. ಈ ನಾದವನ್ನು ಧ್ಯಾನದಿಂದ ಅಥವಾ ಪಠಣದಿಂದ ಉಚ್ಚರಿಸಿದಾಗ ಬ್ರಹ್ಮಾಂಡದ ನಾದಾತ್ಮಕ ಶಕ್ತಿಯೊಂದಿಗೆ ಮಾನವನ ಚೈತನ್ಯವು ಹೊಂದಿಕೊಳ್ಳುತ್ತದೆ. ಶಬ್ದ ಬ್ರಹ್ಮ ತತ್ವದ ಪ್ರಕಾರ ಪ್ರತಿಯೊಂದು ಶಬ್ದವೂ ಒಂದು ಕಂಪನ, ಅದು ವಾಯುಮಂಡಲದಲ್ಲಿ ವಿಶಿಷ್ಟ ತರಂಗವನ್ನು ಉಂಟುಮಾಡುತ್ತದೆ. ಸರಿಯಾದ ಉಚ್ಚಾರಣೆ ಮತ್ತು ಲಯದ ಸಹಾಯದಿಂದ ಆ ತರಂಗವು ಪ್ರಕೃತಿಯ ಶಕ್ತಿಗಳೊಂದಿಗೆ ಸಂಯೋಜನೆಯಾಗುತ್ತದೆ. ಈ ರೀತಿಯಲ್ಲಿ ವೇದಮಂತ್ರಗಳು ದೇವತಾ ಶಕ್ತಿಯ ಆಕರ್ಷಣೆಯ ಸಾಧನವಾಗುತ್ತವೆ. ವೇದಪಾಠವು ಮಾನವನ ಮನಸ್ಸಿನ ಶುದ್ಧಿಗೆ ಸಹಕಾರಿಯಾಗಿದೆ. ಮನೋಮಲಪಃ ಮಂತ್ರ ಎಂಬ ಶಾಸ್ತ್ರೋಕ್ತ ವಾಕ್ಯದಂತೆ ಮಂತ್ರಗಳು ಮನಸ್ಸಿನ ಮಲವನ್ನು ನಿವಾರಿಸುತ್ತವೆ. ದಿನನಿತ್ಯ ವೇದಪಾಠ ಮಾಡುವವರು ಹೆಚ್ಚು ಶಾಂತ, ಧೈರ್ಯಶಾಲಿ ಮತ್ತು ಸ್ಥಿರಚೇತನರಾಗುತ್ತಾರೆ. ಅವರು ತಮ್ಮ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಧರ್ಮನಿಷ್ಠೆಯನ್ನು, ಶ್ರದ್ಧೆಯನ್ನು ಪಾಲಿಸುತ್ತಾರೆ. ಮಂತ್ರಪಠಣವು ಶ್ವಾಸೋಚ್ಛ್ವಾಸದ ನಿಯಂತ್ರಣದ ಮೂಲಕ ಪ್ರಾಣಶಕ್ತಿಯನ್ನು ನಿಯಮಿತಗೊಳಿಸುತ್ತದೆ. ಇದು ದೈಹಿಕ ಆರೋಗ್ಯವನ್ನು ಕಾಪಾಡುತ್ತದೆ. ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರವೂ ಮಂತ್ರಪಠಣದಿಂದ ಮನುಷ್ಯನ ಮೆದುಳಿನ ಆಲ್ಫಾ ತರಂಗಗಳು ಸ್ಥಿರಗೊಳ್ಳುತ್ತವೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಏಕಾಗ್ರತೆಯು ಹೆಚ್ಚುತ್ತದೆ. ಹೀಗಾಗಿ ವೇದಪಾಠವು ಆಧ್ಯಾತ್ಮಿಕತೆಯ ಜೊತೆಗೆ ಆರೋಗ್ಯಶಾಸ್ತ್ರಕ್ಕೂ ಸಂಬಂಧಪಟ್ಟಿದೆ. ವೇದಪಾಠದ ಶಿಸ್ತಿನ ಹಿಂದೆ ಅತ್ಯಂತ ನಿಖರವಾದ ವಿಧಾನಗಳಿವೆ. ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ, ಜಟಪಾಠ ಮತ್ತು ಘನಪಾಠ ಎಂಬ ಕ್ರಮಗಳ ಮೂಲಕ ಮಂತ್ರಗಳ ಉಚ್ಚಾರಣೆಯನ್ನು ಸಂರಕ್ಷಿಸಲಾಯಿತು. ಈ ಪಾಠ ಪದ್ಧತಿಗಳಿಂದ ಯಾವುದೇ ಅಕ್ಷರ ಅಥವಾ ಸ್ವರದ ವ್ಯತ್ಯಾಸ ಉಂಟಾಗದಂತೆ ನೋಡಿಕೊಳ್ಳಲಾಯಿತು.
ಇಂತಹ ಪರಂಪರೆ ಇಡೀ ವಿಶ್ವದ ಇತಿಹಾಸದಲ್ಲಿ ಅನನ್ಯವಾಗಿದೆ. ಬರಹದ ಸಹಾಯವಿಲ್ಲದೆ ಸಾವಿರಾರು ವರ್ಷಗಳಿಂದ ಶ್ರವಣದ ಮೂಲಕವೇ ಇಷ್ಟು ವಿಶಾಲವಾದ ಗ್ರಂಥವನ್ನು ಸಂರಕ್ಷಿಸುವ ಸಾಮರ್ಥ್ಯವು ಭಾರತೀಯ ವೈದಿಕ ಪರಂಪರೆಯ ಅದ್ಭುತ. ವೇದಪಾಠವು ನಮ್ಮ ಸಂಸ್ಕೃತಿಯ ಜೀವಂತ ನಾಡಿಯಾಗಿದ್ದು, ಅದರ ನಾದವೇ ಭಾರತೀಯ ಚೇತನೆಯ ಹೃದಯ ಸ್ಪಂದನ. ಪ್ರಾಚೀನ ಕಾಲದಲ್ಲಿ ಪ್ರತಿ ಗ್ರಾಮದಲ್ಲಿಯೂ ವೇದಪಾಠ ಶಾಲೆಗಳು ಇದ್ದುವು. ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳು ಬೆಳಗಿನ ಬೆಳಕಿನಲ್ಲಿ ವೇದಗಳ ನಾದವನ್ನು ಮೊಳಗಿಸುತ್ತಿದ್ದರು. ಆ ನಾದವು ಕೇವಲ ಧಾರ್ಮಿಕ ಭಾವನೆಗೆ ಸೀಮಿತವಾಗಿರಲಿಲ್ಲ, ಅದು ಪರಿಸರವನ್ನು ಶುದ್ಧಗೊಳಿಸುವ ಶಕ್ತಿ ಎಂದು ನಂಬಲಾಗುತ್ತಿತ್ತು. ಗ್ರಾಮಗಳು, ಪರ್ವಗಳು, ಯಜ್ಞಗಳು, ಎಲ್ಲೆಡೆ ವೇದನಾದದ ಪ್ರತಿಧ್ವನಿಯೇ ಸಂಸ್ಕೃತಿಯ ಪ್ರಾಣ. ವೇದಪಾಠವು ಜನರಲ್ಲಿ ಶ್ರದ್ಧೆ, ಶಿಸ್ತು, ಧರ್ಮನಿಷ್ಠೆ ಮತ್ತು ಸತ್ಯನಿಷ್ಠೆಯ ಬೋಧನೆ ಮಾಡಿತು. ಇಂದಿನ ಯುಗದಲ್ಲಿಯೂ ವೇದಪಾಠದ ಮಹತ್ವ ಕಡಿಮೆಯಾಗಿಲ್ಲ. ತಂತ್ರಜ್ಞಾನ, ವಿಜ್ಞಾನ ಹಾಗೂ ನವೀನತೆಯ ಮಧ್ಯೆಯಲ್ಲಿಯೂ ವೇದನಾದವು ಮಾನವನ ಮನಸ್ಸನ್ನು ಶಾಂತಗೊಳಿಸುವ ಶಕ್ತಿಯಾಗಿದೆ. ವೇದಪಾಠದ ಮೂಲಕ ನಮ್ಮ ಪರಂಪರೆ, ನಮ್ಮ ಮೂಲಗಳು ಮತ್ತು ಆಧ್ಯಾತ್ಮಿಕ ಜ್ಞಾನವು ಜೀವಂತವಾಗಿವೆ. ವೇದಪಾಠದ ನಾದದಲ್ಲಿ ದೇವರ ಸಾನ್ನಿಧ್ಯವಿದೆ. ಅದರ ಪ್ರತಿಯೊಂದು ಅಕ್ಷರದಲ್ಲೂ ದಿವ್ಯತೆಯ ಸ್ಪಂದನ ಇದೆ. ವೇದಪಾಠವು ಶಬ್ದ ಬ್ರಹ್ಮದ ಅರಿವು ನೀಡುತ್ತದೆ ಮತ್ತು ಶಬ್ದ ಬ್ರಹ್ಮವೇ ಸತ್ಯದ ರೂಪ. ಹೀಗಾಗಿ ವೇದಗಳ ಭಾಷೆ, ವೇದಪಾಠದ ಶಿಸ್ತು ಮತ್ತು ಶಬ್ದ ಬ್ರಹ್ಮದ ತತ್ವ, ಈ ಮೂರೂ ಭಾರತೀಯ ಸಂಸ್ಕೃತಿಯ ಅಮೃತತ್ರಯ. ವೇದಪಾಠದ ನಾದವು ನಿತ್ಯ ಜ್ಞಾನದ ಪ್ರತಿಧ್ವನಿ, ಸೃಷ್ಟಿಯ ಮೊದಲ ನಾದದ ಜೀವಂತ ರೂಪ. ಅದು ಧರ್ಮ, ಜ್ಞಾನ ಮತ್ತು ಸತ್ಯದ ಶಾಶ್ವತ ಪ್ರಭಾವವನ್ನು ಹೊತ್ತಿದೆ. ವೇದಪಾಠವೆಂದರೆ ಕೇವಲ ಉಚ್ಚಾರಣೆ ಅಲ್ಲ, ಅದು ಒಂದು ಧ್ಯಾನ, ಒಂದು ಯಜ್ಞ ಮತ್ತು ಜೀವದ ಶುದ್ಧೀಕರಣದ ಮಾರ್ಗ. ವೇದನಾದ ಮೊಳಗಿದಾಗ ಅಲ್ಲಿ ಕತ್ತಲೆ ಮಾಯವಾಗುತ್ತದೆ, ಮನಸ್ಸು ಪ್ರಕಾಶಮಾನಗೊಳ್ಳುತ್ತದೆ ಮತ್ತು ಶಬ್ದ ಬ್ರಹ್ಮದ ಸ್ಪಂದನದಲ್ಲಿ ಮನುಷ್ಯನು ದೇವತಾತ್ಮನಾಗುತ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.